ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ ವೀಕ್ಷಕರೇ, ಇವತ್ತು ನಾವು ಮಾತನಾಡುತ್ತಿರುವ ವಿಷಯ ಅವರ ಬಗ್ಗೆ. ಚಾಣಕ್ಯ ಸೀರೀಸ್ನಲ್ಲಿ ಈಗಾಗಲೇ ಭಾಗ 1, ಭಾಗ 2ರಲ್ಲಿ ಕೆಲ ಅಂಶಗಳು ನೋಡಿದ್ದೇವೆ. ಈಗ ಚಾಣಕ್ಯ ಭಾಗ 3ಗೆ ಸ್ವಾಗತ ಸುಸ್ವಾಗತ. ಮುಖ್ಯ ಸೂಚನೆ: ನಾವು ಇಲ್ಲಿ ಯಾರನ್ನು ಟಾರ್ಗೆಟ್ ಮಾಡಿ ಬೈಯೋ ಪ್ರೋಗ್ರಾಂ ಮಾಡುತ್ತಿಲ್ಲ. ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತಪಡಿಸಿದ ಅಭಿಪ್ರಾಯಗಳು, ಕಾಮೆಂಟ್ಗಳನ್ನು ಮತ್ತು ಸಾರ್ವಜನಿಕ ಚರ್ಚೆಗಳ ಆಧಾರದ ಮೇಲೆ ಈ ಚಾಣಕ್ಯ ಸ್ಟೋರಿ ಮಾಡಲಾಗುತ್ತಿದೆ. ಇಲ್ಲಿ ಹೇಳಲಾಗುತ್ತಿರುವ ಆರೋಪಗಳ ಸತ್ಯಾಸತ್ಯತೆ, ನ್ಯಾಯಾಂಗ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿಷಯ. ದಯವಿಟ್ಟು ಗಮನಿಸಿ. ಕರೋನಾ ಕಾಲ, ಸೇವೆಯ ಶಿಖರವೋ ಆರೋಪಗಳ ನೆರಳೋ? ಒಂದು ಸಾಮಾನ್ಯ ಕುಟುಂಬದಲ್ಲೇ ಹಾಲು ಭಿನ್ನಾಭಿಪ್ರಾಯಗಳು ನಡೆಯುತ್ತಿವೆ. ಅಂತಹದ್ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬಗಳಿವೆ. ಎಲ್ಲರಿಗೂ ಸಂಪ್ರತಿ ಮಾಡೋಕ್ಕಾಗಲ್ಲ. ಕರ್ನಾಟಕ ರಾಜ್ಯವೇ ನಡುಗಿದ ಸಮಯ ಕೊರೋನಾ ಮಹಾಮಾರಿ ಸಮಯ. ಆ ಸಮಯದಲ್ಲಿ ರಾಜ್ಯದ ಹೆಲ್ತ್ ಮಿನಿಸ್ಟರ್ ಆಗಿದ್ದವರು ಸುಧಾಕರ್ ಅವರು. ಜನರು ಮನೆಯೊಳಗೆ ಬಂದಿಯಾಗಿದ್ದ ಸಮಯದಲ್ಲಿ ಅವರು ರಾಜ್ಯ ಪೂರ್ತಿ ಓಡಾಡಿದವರು ಎನ್ನುವ ಪ್ರಶಂಸೆ ಇದೆ. ಆಸ್ಪತ್ರೆಗಳಿಗೆ ಅಚ್ಚರಿ ಭೇಟಿ, ಅಧಿಕಾರಿಗಳ ಜೊತೆ ನಿರಂತರ ಸಭೆಗಳು, ಸಾರ್ವಜನಿಕರಿಗೆ ಭರವಸೆಯ ಮಾತು. ಸುಧಾಕರ್ ಅವರಿಗೆ ಪಾಸಿಟಿವ್ ಆದರೂ ಸೇವೆ ಮುಂದುವರಿಸಿದರು. ಕೆಲವರು ಹೇಳುತ್ತಾರೆ ಆ ಸಮಯದಲ್ಲಿ ಧೈರ್ಯ ತುಂಬಿದ ನಾಯಕ. ಆದರೆ ಇನ್ನೊಂದು ಕಡೆ ಗಂಭೀರ ಆರೋಪಗಳು ಕೇಳಿಬಂದಿವೆ. ಕೊರೋನಾ ಸಮಯದಲ್ಲಿ ವೈದ್ಯಕೀಯ ಖರೀದಿಗಳಲ್ಲಿ ಅನಿಯಮಿತತೆ, ಸರ್ಕಾರದ ಹಣದ ದುರ್ಬಳಕೆ, ಸಾವಿನ ಸಂಖ್ಯೆಗಳ ಕುರಿತು ಪ್ರಶ್ನೆಗಳು, ಕೋವಿಡ್ ಮ್ಯಾನೇಜ್ಮೆಂಟ್ನಲ್ಲಿ ಪಾರದರ್ಶಕತೆ ಕೊರತೆ, ಪಾಸಿಟಿವ್ ಇಲ್ಲದೆ ಇರೋ ಜನರನ್ನು ನಿಮಗೆ ಪಾಸಿಟಿವ್ ಬಂದಿದೆ, ಅವರ ಸಾವುಗಳಿಗೆ ಸುಧಾಕರ್ ಅವರೇ ಕಾರಣ, ಹಾಸ್ಪಿಟಲಿಂದ ನೂರಾರು ಕೋಟಿ ತಂದಿದ್ದಾರೆ ಅಂತ ಆರೋಪ ಇದೆ. ಜನರ ಬಾಯಲ್ಲಿ ಓಡಾಡಿದ ಈ ಮಾತುಗಳು ಸತ್ಯವಾ ಅಥವಾ ರಾಜಕೀಯ ವಿರೋಧಿಗಳ ಪ್ರಚಾರವಾ? ಸತ್ಯ ನ್ಯಾಯಾಲಯ ಹೇಳಬೇಕು. ಆದರೆ ಪ್ರಶ್ನೆ ಕೇಳುವುದು ಜನರ ಹಕ್ಕು. ಲ್ಯಾಂಡ್ ಮಾಫಿಯಾ ಆರೋಪ ನಿಜವೇ? ನಂಬಿಕೆ ಕಳಿಸಿದ ಮಾತೆ. ಚಿಕ್ಕಬಳ್ಳಾಪುರ ಭಾಗದಲ್ಲಿ ಇನ್ನೊಂದು ಗಂಭೀರ ಚರ್ಚೆ ಕೇಳಿಬಂತು. ದೊಡ್ಡ ಜಮೀನು ಮಾರಾಟಕ್ಕೆ ರಾಜಕೀಯ ಪ್ರಭಾವ ಬೇಕಂತೆ. ಅನುಮತಿ ಇಲ್ಲದೆ ವ್ಯವಹಾರ ನಡೆಯುತ್ತಿಲ್ಲಂತೆ. ಅವರ ಬೆಂಬಲಿಗರು ದೌರ್ಜನ್ಯ ಮಾಡಿದ್ದಾರೆ ಅಂತ ಆರೋಪ. ದೊಡ್ಡ ಮಟ್ಟದಲ್ಲಿ ಜಮೀನು ಮಾರಬೇಕಾದರೆ ಕಮಿಷನ್ ಕೊಡಬೇಕು ಅಂತ ಕಮಿಷನ್ ಆರೋಪ, ಬೆದರಿಕೆ ಆರೋಪ. ಇದು ಕೇವಲ ಮಾತೇನಾ ಅಥವಾ ಒಳಗೆ ಇನ್ನೇನಾದರೂ ಸತ್ಯತೆ ಇದೆಯಾ? ಇಲ್ಲಿಯವರೆಗೂ ಸ್ಪಷ್ಟವಾದ ನ್ಯಾಯಾಂಗ ತೀರ್ಪು ಇಲ್ಲ. ಆದರೆ ಜನರಲ್ಲಿ ಹುಟ್ಟಿದ ಅನುಮಾನ ರಾಜಕೀಯ ಸೋಲಿಗೆ ಕಾರಣವಾಯಿತೆ? ಫ್ರೀ ಸೈಟ್ ಕನಸು ಕಾಗದದಲ್ಲೇ ಉಳಿದಿದೆಯಾ? ನನ್ನ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಯಾರೂ ಬಾಡಿಗೆ ಮನೆಯಲ್ಲಿ ಇರಬಾರದು, ಎಲ್ಲರಿಗೂ ಸ್ವಂತ ಮನೆ ಇರಬೇಕು ಅನ್ನೋದು ಸುಧಾಕರ್ ಅವರ ಕನಸಾಗಿತ್ತು. ಈ ಮಾತು ಜನರಿಗೆ ದೊಡ್ಡ ಭರವಸೆ. ಸಾವಿರಾರು ಹಕ್ಕುಪತ್ರ ವಿತರಣೆ, ಜನರು ಹರ್ಷೋದ್ಗಾರ. ಆದರೆ ನಂತರ ಕೇಳಿಬಂದ ಪ್ರಶ್ನೆಗಳು: ಸರಿಯಾದ ಜಾಗನೇ ಇಲ್ಲ, ಆ ಜಾಗ ಸ್ಕೆಚ್ ಕಾಪಿನೂ ಇಲ್ಲ, ಆ ಜಾಗದಲ್ಲಿ ಕ್ಲೀನ್ ಮಾಡಿ ಲೇಔಟ್ ಮಾಡಿ ಅನಂತರ ಹಕ್ಕುಪತ್ರಗಳು ಕೊಡಬೇಕಾಗಿತ್ತು, ಇದು ಯಾವುದೂ ಇಲ್ಲದೆ ಹಾಗೆ ಹಕ್ಕುಪತ್ರ ಕೊಟ್ಟರು. you.
ಪಕ್ಷದವರು ಈ ಹಕ್ಕುಪತ್ರಗಳು ಫೇಕ್ ಅಂತ ಲೆಕ್ಕ ಕೊಟ್ಟಾಗ ಸುಧಾಕರ್ ಯಾಕೆ ಅದನ್ನು ಖಂಡಿಸಿಲ್ಲ? ಸುಧಾಕರ್ ಕೊಟ್ಟಿರೋ ಹಕ್ಕುಪತ್ರಗಳು ನಿಜ ಆಗಿದ್ದರೆ ಯಾಕೆ ಪ್ರತಿಪಕ್ಷಗಳ ಮೇಲೆ ಮಾತನಾಡಿಲ್ಲ? ಯಾಕೆ ಮೌನವಾಗಿದ್ದರು? ಲಕ್ಷಾಂತರ ಜನರಿಗೆ ಮೋಸ ಮಾಡಿದ್ದಾನೆ, ಆಸೆ ತೋರಿಸಿದ್ದಾನೆ. ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ತೋರಿಸಿದ ಹಾಗೆ ಬಡ ಜನರಿಗೆ ಫ್ರೀ ಸೈಟ್ಗಳು ಅಂತ ಆಸೆ ತೋರಿಸಿದ್ದಾನೆ. ಜಾಗ ಸರ್ವೆ ಆಗಿದೆಯಾ? ಲೇಔಟ್ ರೆಡಿ ಆಗಿದೆಯಾ? ಹಸ್ತಾಂತರ ಪೂರ್ಣವಾಯಿತೆ? ಅಥವಾ ಚುನಾವಣೆ ಸಮಯದ ಘೋಷಣೆ ಮಾತ್ರವೇ? ಒಂದು ಸೈಟ್ ಅಂದರೆ ಒಂದು ಕುಟುಂಬದ ಭವಿಷ್ಯ, 5 ಜನರ ಬದುಕಿನ ಕನಸು. ಆ ಕನಸು ನಿಜವಾಗದಿದ್ದರೆ ಸುಧಾಕರ್ ಅವರು ದೇವರ ಥರ ಆಗೋರು. ಚಿಕ್ಕಬಳ್ಳಾಪುರ ಜನತೆಗೆ ಅಥವಾ ಆಡಳಿತಾತ್ಮಕ ವಿಳಂಬವೋ ಜನರ ಮನಸ್ಸಿನಲ್ಲಿ ನೋವು ಉಳಿದಿದೆ ಎಂಬ ಮಾತು ಕೇಳಿಬರುತ್ತದೆ. ಪ್ರತಿ ಚುನಾವಣೆಯಲ್ಲೂ ಫ್ರೀ ಸೈಟ್ಗಳ ಮಾತು ಏನು ಕೊಡಬೇಕು? 3 ಬಾರಿ ಗೆದ್ದರೂ ಕಾಲಾವಕಾಶ ಇದ್ರೂ ಯಾಕೆ ಮಾಡಿಲ್ಲ? ಎಲೆಕ್ಷನ್ ಬರೋ ಮುಂಚೆ ಹಕ್ಕುಪತ್ರಗಳು ಕೊಡಬೇಕು. ಇದು ಕೇವಲ ರಾಜಕೀಯಕ್ಕೋಸ್ಕರನಾ ಅಥವಾ ಪವರ್ಗೋಸ್ಕರನಾ? ಈಗ MP ಆಗಿದ್ದಾರೆ, ಆದರೂ ಇನ್ನೂ ಏಕೆ ಮಾಡಿಲ್ಲ? ಜನರ ಆತ್ಮವಿಶ್ವಾಸ ಜೊತೆ ಆಟ ಆಡ್ತಾ ಇದ್ದಾರೆ ಅನ್ನೋ ಆರೋಪನೂ ಇದೆ. ಆದರೆ ಜನರ ವಿಶ್ವಾಸ ಕಳೆದುಕೊಂಡರೆ ಒಂದು ಚುನಾವಣೆ ಸಾಕು ರಾಜಕೀಯ ಚಿತ್ರ ಬದಲಿಸಲು. ಒಬ್ಬ ನಾಯಕನಿಗೆ ಪ್ರಶಂಸೆಗಳು ಇರುತ್ತವೆ, ಆರೋಪಗಳು ಇರುತ್ತವೆ. ಆದರೆ ಇತಿಹಾಸದಲ್ಲಿ ಉಳಿಯುವುದು ಏನು? ಸೇವೆನಾ ಅಥವಾ ವಿವಾದಗಳ? ಇದು ತೀರ್ಮಾನಿಸುವವರು ನೀವು, ಜನತೆ. ಈ ಚಾಣಕ್ಯ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಚಾಣಕ್ಯ ಭಾಗ 4ರಲ್ಲಿ ಇನ್ನಷ್ಟು ಪ್ರಶ್ನೆ, ಇನ್ನಷ್ಟು ವಿಶ್ಲೇಷಣೆ ಜೊತೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.